ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾನು ಶ್ರುತಿ. ಇವತ್ತು ದೇವ್ರ ಪೂಜೆಗೆ ಅಂತೇಳಿ ನಾವು ರಾಗಿ ಚರಗಿ ಹಾಗೂ ಹಿತ್ತಾಳೆ ಕಳಶತಟ್ಟಿ ಮತ್ತು ಹಿತ್ತಾಳೆ ಪುಟ್ಟಿಗಳನ್ನು ದೇವರ ವಿಗ್ರಹಗಳನ್ನು ಕೂಡ ಬಳಸ್ತಾ ಇರ್ತೀವಿ ಡೈಲಿ ಯೂಸಿಗೆ ಅಂತೇಳಿ. ಅದಕ್ಕಾಗಿ ಈ ಪಾತ್ರೆಗಳು ಯಾವಾಗಲೂ ಕಪ್ಪಾಗೋದಂತೂ ಸಹಜ. ಉಪ್ಪು ನೀರಿಗೆ ಅಂತೇಳಿ ಅಲ್ಲ, ಸಿಹಿ ನೀರಿಗೂ ಕೂಡ ಕಪ್ಪಾಗ್ತಾನೆ ಇರುತ್ತೆ. ಯಾಕಂದರೆ ಅದರದ್ದು ಗುಣಗಳನ್ನೇ ಹಾಗೆ, ಲೋಹದ ಗುಣನೇ ಕಪ್ಪಾಗುವಂಥದ್ದು. ಅದಕ್ಕಾಗಿ ನಾವಿಲ್ಲಿ ಇನ್ಸ್ಟೆಂಟಾಗಿ ಬೇಗನೆ ನಾನಿಲ್ಲಿ ಒಂದು ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ. ಯಾಕಪ್ಪ ಅಂದರೆ ಉಪ್ಪು, ನಿಂಬೆಹಣ್ಣು ಅದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ತಿಕ್ಕೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಹಾಗೂ ಪಿತಾಂಬರಿ ಪುಡಿನೂ ಕೂಡ ಹಾಕಿ ನಾವಿಲ್ಲಿ ತಿಕ್ಕೊಳ್ಬಹುದು. ಬಟ್ ಒಂದೊಂದು ಸಲ ಅಂಗಡಿಗೆ ಹೋಗಿ ತರೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಹುಣಸೆ ಹಣ್ಣಿನ ಹಿಂಡಿ ಅಥವಾ ಹುಣಸೆಕಾಯಿ ಚಟ್ನಿ ಇರುತ್ತಲ್ಲ, ಮನೆಯಲ್ಲಿ ಉಪ್ಪಿನಕಾಯಿ ಥರ ಬಳಸ್ತೀವಲ್ವ ಕ್ಯಾಶುವಲ್ ಆಗಿ, ಅದನ್ನೇ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಅದೇನು ಕಪ್ಪಾಗಿತ್ತಲ್ವ ಇವಾಗ ಚರ್ಗಿ ಚೊಂಬು ಥರದ್ದು, ಅದಾದಮೇಲೆ ನಾನು ಚೆನ್ನಾಗಿ ಸ್ವಲ್ಪ ಕೈಯಿಂದ ನಿಧಾನವಾಗಿ ತಿಕ್ತೀನಿ. ಯಾವುದೇ ಪ್ರೆಷರ್ ಹಾಕಬೇಕಾಗಿಲ್ಲ. ನೀಟಾಗಿ ಅದು ಹೊಲಸೆಲ್ಲ ತಾನಾಗೆ ಹೋಗ್ಬಿಡುತ್ತೆ. ನೋಡಿ ಇವಾಗ ತಿಕ್ತಾ ಇದ್ದೀನಿ. ಸ್ವಲ್ಪನೇ, ನಾನು ಯಾವುದೇ ಪ್ರೆಷರ್ ಹಾಕ್ತಾನೇ ಇಲ್ಲ. ನೀಟಾಗಿ ಸ್ವಲ್ಪ ತಿಕ್ತಾನೆ. ಇದು ಬಹಳ ದಿವಸ ಆಗಿತ್ತು ನಾನು ತಿಕ್ಕಿ ವಿಡಿಯೋ ಮಾಡೋಕ್ಕಂತಲೇ ನಾನು ಸ್ವಲ್ಪ ಹಾಗೆ ಇಟ್ಟಿದ್ದೆ, ತೋರಿಸ್ಕೊಳ್ಬೇಕಾಗಂತೇಳಿ. ತುಂಬಾ ನೋಡಿ ಇಲ್ಲಿ ಇಷ್ಟು ಕಪ್ಪುಗಟ್ಟಿದೆ. ಬೇರೆ ಚಂಬುಗಳು ಕೂಡ ಇದಾವಲ್ವ, ಅದೇ ರೀತಿಯಾಗಿ ಕೂಡ ಈ ಚಂಬೂ ಕೂಡ ಆಗಿತ್ತು, ತುಂಬಾ ಕಪ್ಪಾಗಿತ್ತು. ನಾನು ಅದಕ್ಕಾಗಿ ಈ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, 1-2 ಸೆಕೆಂಡ್ ಕೂಡ ನಾನಿಲ್ಲಿ ಉಜ್ಜಿಲ್ಲ. 1-2 ಸೆಕೆಂಡಲ್ಲೇ ನೀಟಾಗಿ ಎಷ್ಟು ಕ್ಲೀನ್ ಆಯ್ತು ಅಂತ ಹೇಳ್ಬಿಟ್ಟು ನೀವೇ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಫಳಫಳನೇ ಅಂತ ಕನ್ನಡಿ ಥರನೇ ಹೊಳೆಯುವಂತಹ ಚರಗಿಗಳನ್ನು ನಾವಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಯಾಕಂದರೆ ಕಾಪರ್ ತುಂಬಾ ಬೇಗ ಕಪ್ಪಾಗಿಬಿಡುತ್ತೆ. ಅಂಗಡಿಗೆ ಹೋಗಿ ಪಿತಾಂಬರಿ ಪುಡಿಯನ್ನು ತರೋಕ್ಕಾಗೋದಿಲ್ಲ. ಎಷ್ಟು ಸಲ ಅಂತ ತರೋಕ್ಕಾಗ್ತಾ ಹೇಳಿ. ಕೆಲವ್ರು ಸಲ ತಂದು ತಿಕ್ಕೋಷ್ಟು ಟೈಮು ಕೂಡ ಇರಲ್ಲ, ಪೇಷನ್ಸ್ ಕೂಡ ಇರಲ್ಲ. ಅದಕ್ಕಾಗಿ ಮನೆಯಲ್ಲೇ ನಾವು ಹುಣಸೆ ಹಣ್ಣಿನ ಹಿಂಡಿ ಅಂತೂ ಮನೇಲಿ ಇದ್ದೇ ಇರುತ್ತೆ. ಅಥವಾ ಉಪ್ಪಿನಕಾಯಿ ಏನಾದರೂ ಮಾವಿನಕಾಯಿ ಉಪ್ಪಿನಕಾಯಿ, ಎಣ್ಣೆ ರಹಿತವಾಗಿರುವಂತಹ ಉಪ್ಪಿನಕಾಯಿಗಳನ್ನು ನಾವಿಲ್ಲಿ ಬಳಸ್ಕೋಬಹುದು. ನೋಡಿ, ನಾನು ಇದು ತುಂಬಾ ಚೆನ್ನಾಗಿ ತಿಕ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ಒಂದು ಹತ್ರ ಇಟ್ಟೆ. ಇವಾಗ ನೆಕ್ಸ್ಟ್ ಇನ್ನೊಂದು ಚೊಂಬು ಕೂಡ ಇತ್ತು ನನ್ನ ಹತ್ರ. 3 ಚೊಂಬು, ಒಂದು ಕಳಶದ ತಟ್ಟೆ ಮತ್ತು ಒಂದು ಹಿತ್ತಾಳೆ ಪುಟ್ಟಿ ಕೂಡ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಇಲ್ಲಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನಾನು ನಿಮ್ಮ ಹತ್ರ 2 ಚೊಂಬು ಮತ್ತು ಕಳಶ ತಟ್ಟೆಯನ್ನು ಕೂಡ ಇಲ್ಲಿ ನಾನು ತಿಕ್ಕಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿಯೇ ಆಗಿಬಿಡುತ್ತೆ ಬೇಗನೆ. ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಇನ್ಸ್ಟೆಂಟಾಗಿ ಆಯಿತು, ಖುಷಿ ಆಯಿತಾ ಅಥವಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೂ ನೀವು ಹಿತ್ತಾಳೆ ಪಾತ್ರೆಗಳನ್ನು ತೊಳೆಯೋಕ್ಕೆ ಯಾವ ಟಿಪ್ಸನ್ನು ಬಳಸ್ತೀರಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ನೆಕ್ಸ್ಟ್ ಈ ಚೊಂಬನ್ನು ತಿಕ್ಬಿಟ್ಟು ನಾನು ಹಾಕಿದ್ದೀನಿ. ಇದು ಕಳಿಸ್ತಟ್ಟೆ ತುಂಬಾ ಎಣ್ಣೆ ಜಿಡ್ಗಟ್ಟಿಬಿಟ್ಟಿತ್ತು. ನಿಮಗೆ ನೋಡ್ತಾ ಇದ್ದೀರಾ ಅನಿಸುತ್ತೆ. ಶೈನಿಂಗ್ ಕೂಡ ಎಲ್ಲ ಡಲ್ ಆಗಿದೆ. ಅದಕ್ಕಾಗಿ ನಾನಿಲ್ಲಿ ಫಸ್ಟು ಸಾಬೂನು ಇರುತ್ತಲ್ವ, ಅದ್ರದ್ದು ಸ್ವಲ್ಪ ಸ್ಕ್ರಬ್ಬರ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ಜಿಡ್ಡೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ಕ್ರಬ್ಬರ್ ಸಹಾಯದಿಂದ ನೀಟಾಗಿ ಫಸ್ಟ್ ಸಾಬೂನಿಂದ ನಾನಿಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಜಿಡ್ಡಿತ್ತಂದರೆ ಹುಣಸೆ ಹಣ್ಣಿಂದ ಇರುತ್ತಲ್ವ, ಅದು ಅಷ್ಟು ಬೇಗನೆ ಹೋಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಕ್ಲೀನಾಗಿತ್ತು ಅಂದರೆ, ನೀಟಾಗಿ ಸಾಫ್ಟಾಗಿ ಇತ್ತು ಮೆಟಲ್ ಅಂತ ಹೇಳಿಬಿಟ್ರೆ ಬೇಗನೆ ಇದು ಕ್ಲೀನ್ ಆಗಿಬಿಡುತ್ತೆ. ಅದಕ್ಕಾಗಿ ಫಸ್ಟ್ ನಾನು ಸಾಬೂನಿಂದ ಎಕ್ಸ್ಟ್ರಾ ಬರುತ್ತಲ್ವ, ಅದರಿಂದ ನಾನಿಲ್ಲಿ ಚೆನ್ನಾಗಿ ಫಸ್ಟ್ ತಿಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಮತ್ತೆ ಇದಕ್ಕೂ ಕೂಡ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ತಿಕ್ಕೊಳ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ತಿಕ್ಕೋದೆಲ್ಲ ಆಯಿತು ನೋಡಿ. ನೀಟಾಗಿ ಮತ್ತೆ ಅದನ್ನು ನಾನು ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ನಾನಿಲ್ಲಿ ಹಚ್ಚಿ ತೋರಿಸ್ತೀನಿ. ಇವಾಗ ಎಷ್ಟು ಶೈನಿಂಗಾಗಿ ಬರುತ್ತೆ ಅಂತ ನಿಮ್ಮ ಎದುರಿಗೆ ಪ್ರೂಫ್ ತೋರಿಸ್ತೀನಿ. ನೋಡಿ, ಎಷ್ಟು ರೀತಿ ಒಂಥರ ಗೋಲ್ಡ್ ತಟ್ಟೆ ಥರದಿಲ್ಲಿ ಕಾಣಿಸುತ್ತಲ್ವ, ಸೇಮ್ ಇದೇ ಥರನೇ. ಯಾವುದೇ ಪ್ರೆಷರ್ ಹಾಕ್ತೀರಾ, ಒಂದು 5 ಮಿನಿಟ್ಸಲ್ಲೇ ಬೇಗ ಇನ್ಸ್ಟೆಂಟ್ ಆಗಿಬಿಡುತ್ತೆ. ಸ್ವಲ್ಪ ಸಾಮಾನು ಜಾಸ್ತಿ ಇದೆ ಅಂತ ಹೇಳಿದರೆ ತುಂಬಾ ಬೇಗನೂ ಆಗುವಂಥದ್ದು. ಪೂಜೆಗೆ ನಾವು ನಾಳೆ ಪೂಜೆ ಇದೆ ಇವತ್ತಂತಲೇ ನಾವು ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ. ಹುಣಸೆ ಹಣ್ಣಿನ ಹಿಂಡಿ ಅಥವಾ ಹುಣಸೆಕಾಯಿ ಚಟ್ನಿ ಇತ್ತು ಅಂದರೆ ಬೇಗ ನಾವು ಪೂಜೆ ಮಾಡಿಕೊಳ್ಳುವಾಗಲೇ ನಾವಿಲ್ಲಿ ರೆಡಿನ ಮಾಡ್ಕೊಳ್ಬಹುದು. ಹಾಗೆ ಕೂಡ ಶೈನಿಂಗ್ ಅಷ್ಟು ಇನ್ಸ್ಟೆಂಟಾಗಿ ಚೆನ್ನಾಗಿ ಫ್ರೆಶ್ಶಾಗಿ ಬರುತ್ತೆ. ಅದಕ್ಕಾಗಿ ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ಬೇರೆ ಇನ್ನು ಯಾವುದೇ ಪಾತ್ರೆ ಇರಲಿ, ದೊಡ್ಡ ದೊಡ್ಡ ಹಂಡೆ ಇದ್ದರೂ ಕೂಡ ನಾವಿಲ್ಲಿ ಇದನ್ನು ಯೂಸ್ ಮಾಡಬಹುದು. ಪಿತಾಂಬರಿ ಪುಡಿನ ಹಾಕ್ಬೋದು, ಬಟ್ ತರೋಕ್ಕಾಗೋದಿಲ್ಲ. ಇನ್ಸ್ಟೆಂಟಾಗಿ ಟಿಪ್ಸ್ ಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.